ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಷೇರುಪೇಟೆಯಲ್ಲಿ ಒಂದೇ ದಿನ ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿ ಸ್ವಾಹ. ಹೌದು ಸ್ನೇಹಿತರೆ, ಇತ್ತ ಮಧ್ಯಪ್ರಾಚ್ಯದಲ್ಲಿ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧ ತೀವ್ರಗೊಳ್ತಾ ಇದ್ರೆ ಅತ್ತ ಭಾರತೀಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಜಗತ್ತಿನ ಅತಿ ಮುಖ್ಯ ತೈಲ ಮಾರ್ಗವಾಗಿರುವ ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಓಡಾಡಬೇಕಾದ್ರೆ ಬರೋಬ್ಬರಿ $2 ಮಿಲಿಯನ್ ಅಂದ್ರೆ ಸುಮಾರು 18.8 ಕೋಟಿ ರೂಪಾಯಿ ಟೋಲ್ ಕಟ್ಟಬೇಕು ಅಂತ ಇರಾನ್ ಫರ್ಮಾನು ಹೊರಡಿಸಿದೆ. ಇದರಿಂದ ರೊಚ್ಚಿಗೆದ್ದಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 48 ಗಂಟೆಯ ಒಳಗೆ ಮಾರ್ಗ ಓಪನ್ ಮಾಡಿಲ್ಲ ಅಂದ್ರೆ ನಿಮ್ಮ ಪವರ್ ಪ್ಲಾಂಟ್ಗಳನ್ನೇ ವುಡೀಸ್ ಮಾಡ್ತೀವಿ ಅಂತ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಹೈ ವೋಲ್ಟೇಜ್ ಡ್ರಾಮಾದಿಂದ ಭಾರತದ ಷೇರುಪೇಟೆ ಅಕ್ಷರಶಃ ನಲುಗಿ ಹೋಗಿದೆ. ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $110 ಗಡಿ ದಾಟಿದೆ. ಹಾಗಾದ್ರೆ ಈ ಯುದ್ಧದಿಂದ ನಿಮ್ಮ ಮೇಲೆ ಆಗೋ ಪರಿಣಾಮಗಳೇನು? ಷೇರುಪೇಟೆ ದಿಢೀರಂತ ಪಾತಾಳಕ್ಕೆ ಕುಸಿಯೋದಿಕ್ಕೆ ಆ 7 ಪ್ರಮುಖ ಕಾರಣಗಳೇನು? ಹೊರ್ಮುಜ್ನಲ್ಲಿ ಸಿಲುಕಿಕೊಂಡಿದ್ದ ಭಾರತದ 2 ಹಡಗುಗಳು ಪಾರಾಗಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊರ್ಮುಜ್ ಜಲಸಂಧಿಗೆ 18.8 ಕೋಟಿ ರೂಪಾಯಿ ಟೋಲ್. ಸ್ನೇಹಿತರೆ, ಜಗತ್ತಿನ 20% ತೈಲ ಸರಬರಾಜಾಗೋದು ಪರ್ಷಿಯನ್ ಕೊಲ್ಲಿಯ ಹೊರ್ಮುಜ್ ಜಲಸಂಧಿಯ ಮೂಲಕವೇ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಮೇಲಿನ ಕೋಪಕ್ಕೆ ಇರಾನ್ ಈಗ ಈ ಮಾರ್ಗವನ್ನೇ ಬಂದ್ ಮಾಡಿದೆ. ಅಷ್ಟೇ ಅಲ್ಲ, ತನ್ನ ಶತ್ರು ರಾಷ್ಟ್ರಗಳನ್ನು ಹೊರತುಪಡಿಸಿ ಬೇರೆ ದೇಶದ ಹಡಗುಗಳು ಈ ಮಾರ್ಗದಲ್ಲಿ ಸಾಗಬೇಕಾದ್ರೆ ಬರೋಬ್ಬರಿ $2 ಮಿಲಿಯನ್ ಅಂದ್ರೆ ಸುಮಾರು 18.8 ಕೋಟಿ ರೂಪಾಯಿ ಟೋಲ್ ಕಟ್ಟಬೇಕು ಅನ್ನೋ ಹೊಸ ನಿಯಮ ಜಾರಿಗೆ ತಂದಿದೆ. ಇರಾನ್ ಸಂಸದ ಅಲಾವುದ್ದೀನ್ ಬೋರುಜೆರ್ಡಿ ಈ ಬಗ್ಗೆ ಮಾತಾಡಿದ್ದು, ಯುದ್ಧ ಆದ್ಮೇಲೆ ವೆಚ್ಚ ಇದ್ದೇ ಇರುತ್ತೆ, ಹೀಗಾಗಿ ಟೋಲ್ ವಸೂಲಿ ಮಾಡೋದು ಅನಿವಾರ್ಯ, ಇದು ಇರಾನ್ನ ಶಕ್ತಿಯನ್ನ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಟ್ರಂಪ್ ವಾರ್ನಿಂಗ್, ಇರಾನ್ ಕೌಂಟರ್. ಇರಾನ್ನ ಈ ನಡೆಯಿಂದ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಂಡಾಮಂಡಲವಾಗಿದ್ದಾರೆ. 48 ಗಂಟೆಗಳ ಒಳಗೆ ಹೊರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಓಪನ್ ಮಾಡದೆ ಹೋದ್ರೆ ಇರಾನ್ನ ಅತಿದೊಡ್ಡ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್, ನಮ್ಮ ಶತ್ರುಗಳನ್ನು ಬಿಟ್ಟು ಈ ಮಾರ್ಗ ಎಲ್ರಿಗೂ ಮುಕ್ತವಾಗಿದೆ, ನಮ್ಮ ನೆಲದ ಮೇಲೆ ಕಣ್ಣಿಟ್ರೆ ಸುಮ್ಮನಿರಲ್ಲ, ನೀವು ನಮ್ಮ ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದ್ರೆ ಇಸ್ರೇಲ್ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಮೂಲ ಸೌಕರ್ಯಗಳನ್ನು ಒಂದೇ ದಿನದಲ್ಲಿ ನಾಶ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ನಲುಗಿದ ಷೇರುಪೇಟೆ, 11 ಲಕ್ಷ ಕೋಟಿ ರೂಪಾಯಿ ಹೊಗೆ. ಈ 2 ರಾಷ್ಟ್ರಗಳ ಕಿತ್ತಾಟದ ನೇರ ಬಿಸಿ ಭಾರತದ ಷೇರುಪೇಟೆಗೆ ತಟ್ಟಿದೆ. ಸೋಮವಾರ ಬೆಳ್ಳಂಬೆಳಗ್ಗೆ ಸೆನ್ಸೆಕ್ಸ್ ಬರೋಬ್ಬರಿ 1800 ಅಂಕಗಳಷ್ಟು ಕುಸಿದು 72,700 ಮಟ್ಟಕ್ಕೆ ಬಂದು ನಿಂತಿದೆ. ಇತ್ತ ನಿಫ್ಟಿ 22,550 ಗಡಿಗಿಂತ ಕೆಳಕ್ಕೆ ಕುಸಿದಿದೆ. ಕೇವಲ ಒಂದೇ ದಿನದಲ್ಲಿ ಹೂಡಿಕೆದಾರರ ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿ ಕರಗಿ ಹೋಗಿದೆ. ಕಾಕತಾಳೀಯ ಅಂದ್ರೆ 2020 ಮಾರ್ಚ್ 23ರಂದು ಕೊರೋನಾ ಲಾಕ್ಡೌನ್ ಘೋಷಣೆಯಾದಾಗಲೂ ನಿಫ್ಟಿ ಒಂದೇ ದಿನ 13% ಕುಸಿದಿತ್ತು. ಸರಿಯಾಗಿ 6 ವರ್ಷಗಳ ಬಳಿಕ ಅದೇ ಇತಿಹಾಸ ಮರುಕಳಿಸಿದೆ. ಮಾರುಕಟ್ಟೆ ಪತನಕ್ಕೆ ಆ 7 ಪ್ರಮುಖ ಕಾರಣಗಳೇನು? ಮೊದಲನೆಯದು ಯುದ್ಧದ ಭೀತಿ. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಯಾವುದೇ ಕ್ಷಣದಲ್ಲಿ ಕೈ ಮೀರಿ ಹೋಗುವ ಆತಂಕ ಹೂಡಿಕೆದಾರರನ್ನ ಕಾಡ್ತಿದೆ. ಎರಡನೆಯದು ಕಚ್ಚಾ ತೈಲದ ಬೆಲೆ ಏರಿಕೆ. ಹೊರ್ಮುಜ್ ಮಾರ್ಗ ಬಂದ್ ಮಾಡಿದ್ರಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಬ್ಯಾರೆಲ್ಗೆ $113ಗೆ ಏರಿಕೆಯಾಗಿದೆ. ಇದು ಭಾರತದಂತ ಅತಿದೊಡ್ಡ ತೈಲ ಆಮದುದಾರ ದೇಶಕ್ಕೆ ಬಹುದೊಡ್ಡ ಪೆಟ್ಟು. ಮೂರನೆಯದ್ದು ಪಾತಾಳಕ್ಕೆ ಕುಸಿದ ರೂಪಾಯಿ. ತೈಲ ಬೆಲೆ ಏರಿಕೆಯಾಗ್ತಿದ್ದಂತೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದ್ದು 93.84 ರೂಪಾಯಿಗೆ ಬಂದು ತಲುಪಿದೆ. ನಾಲ್ಕನೇ ಕಾರಣ ವಿದೇಶಿ ಹೂಡಿಕೆದಾರರ ನಿರ್ಗಮನ. ಯುದ್ಧದ ಭೀತಿಯಿಂದ ವಿದೇಶಿ ಹೂಡಿಕೆದಾರರು ಸತತ 16 ದಿನಗಳಿಂದ ಭಾರತೀಯ ಷೇರು ಮಾರುಕಟ್ಟೆಯಿಂದ ತಮ್ಮ ಹಣವನ್ನ ವಾಪಸ್ ತೆಗೆಯುತ್ತಿದ್ದಾರೆ. ಐದನೇ ಕಾರಣ ಅಮೆರಿಕದ ಬಾಂಡ್ ಯೀಲ್ಡ್ ಏರಿಕೆ. ಅಮೆರಿಕದ 10 ವರ್ಷಗಳ ಟ್ರೆಜರಿ ಯೀಲ್ಡ್ 4.4% ದಾಟಿದೆ. ಇದು ಷೇರುಪೇಟೆಗಿಂತ ಬಾಂಡ್ಗಳ ಮೇಲಿನ ಹೂಡಿಕೆಯನ್ನ ಹೆಚ್ಚು ಆಕರ್ಷಕವಾಗಿಸಿದೆ. ಆರನೇ ಕಾರಣ ಜಾಗತಿಕ ಮಾರುಕಟ್ಟೆಗಳ ಪತನ. ಕೇವಲ ಭಾರತ ಮಾತ್ರವಲ್ಲ, ಏಷ್ಯಾದಂಥ ಷೇರುಪೇಟೆಗಳು ನೆಲಕಚ್ಚಿದೆ. ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ವಾಲ್ ಸ್ಟ್ರೀಟ್ ಮಾರುಕಟ್ಟೆಗಳು ಭಾರೀ ನಷ್ಟ ಅನುಭವಿಸಿವೆ. ಏಳನೇ ಕಾರಣ ಕೈಗಾರಿಕಾ ಡೀಸೆಲ್ ದರ ಹೆಚ್ಚಳ.
ತೈಲ ಬೆಲೆ ಏರಿಕೆಯ ಬಿಸಿ ತಣಿಸಲು ಭಾರತದಲ್ಲಿ ಕೈಗಾರಿಕೆಗಳಿಗೆ ಬಳಸುವ ಡೀಸೆಲ್ ದರವನ್ನು ಲೀಟರ್ಗೆ 20 ರೂಪಾಯಿ ಅಂದರೆ 25% ಹೆಚ್ಚಿಸಲಾಗಿದೆ. ಇದು ಕಂಪನಿಗಳ ಲಾಭಾಂಶದ ಮೇಲೆ ಹೊಡೆತ ನೀಡಲಿದೆ. ಮರುಕಳಿಸುತ್ತಾ 1970ರ ದಶಕದ ಆರ್ಥಿಕ ಬಿಕ್ಕಟ್ಟು. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಮುಖ್ಯಸ್ಥ ಫಾತಿಹ್ ಬಿರೋಲ್ ಅವರು ಒಂದು ಭಯಾನಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಿನ ಪರಿಸ್ಥಿತಿ 1970ರ ದಶಕದ ತೈಲ ಬಿಕ್ಕಟ್ಟಿಗಿಂತಲೂ ಗಂಭೀರವಾಗಿದೆ. ತೈಲ ಮತ್ತು ಗ್ಯಾಸ್ ಎರಡೂ ಕ್ಷೇತ್ರಗಳು ಒಂದೇ ಬಾರಿಗೆ ಭಾರೀ ಸಂಕಷ್ಟಕ್ಕೆ ಸಿಲುಕಿದೆ. ಇದೇ ರೀತಿ ಮುಂದುವರೆದರೆ ಜಾಗತಿಕ ಆರ್ಥಿಕತೆಗೆ ಬಹುದೊಡ್ಡ ಕಂಟಕ ಕಾದಿದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಭಾರತೀಯರಿಗೆ ಒಂದು ನಿರಾಳದ ಸುದ್ದಿಯಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಸಿಲುಕಿಕೊಂಡಿದ್ದ ಭಾರತದ 2 LPG ಹಡಗುಗಳಾದ ಜಗ್ ವಸಂತ್ ಮತ್ತು ಫೈನ್ ಗ್ಯಾಸ್ಗೆ ಇರಾನ್ನ ಭದ್ರತಾ ಪಡೆಗಳು ಕ್ಲಿಯರೆನ್ಸ್ ನೀಡಿವೆ. ಭಾರತದ ರಾಜತಾಂತ್ರಿಕ ಮಾತುಕತೆಯ ಫಲವಾಗಿ ಈ ಹಡಗುಗಳು ಹೋರ್ಮುಜ್ ಜಲಸಂಧಿಯನ್ನ ದಾಟಿ ಭಾರತದತ್ತ ಸುರಕ್ಷಿತವಾಗಿ ಬರ್ತಾ ಇವೆ. ಇದರಿಂದ ಭಾರತದಲ್ಲಿ LPG ಗ್ಯಾಸ್ ಪೂರೈಕೆಗೆ ಹುಲ್ಲುಕಡ್ಡಿಯ ಆಸರೆ ಸಿಕ್ಕಂತಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೀತಾ ಇರುವ ಕಿತ್ತಾಟ ನಮ್ಮ ದಿನನಿತ್ಯದ ಬದುಕಿನ ಮೇಲೆ, ನಮ್ಮ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಈ ಯುದ್ಧ 3ನೇ ಮಹಾಯುದ್ಧಕ್ಕೆ ತಿರುಗೋ ಅಪಾಯ ಇದೆಯಾ? ಷೇರುಪೇಟೆ ಇನ್ನೂ ಕೆಳಕ್ಕೆ ಕುಸಿಯಲಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.